ನಿನ್ನ 3 ಮಕ್ಕಳು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು, ನಿನ್ಗೇನ್ ಅನ್ಸುತ್ತೆ ಅಂತ ಕೇಳಿದ್ರೆ ಆ ತಾಯಿ ಹೇಳಿದ್ಲಂತೆ, ನನಗೊಂದೇ ಒಂದು ಬೇಜಾರಿದೆ. ಏನ್ ಬೇಜಾರಿದೆ ಅಂತಂದ್ರೆ ದೇವರ 4ನೇ ಮಗನನ್ನು ಕೊಡ್ಲಿಲ್ವಲ್ಲ ಅಂತ ಬೇಜಾರಿದೆ. 4ನೇ ಮಗನನ್ನು ಕೊಟ್ಟಿದ್ದಿದ್ರೆ ಅವನನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಾ ಇದ್ನಲ್ಲ, ಅದು ತಪ್ಪೋಯ್ತು ಅನ್ನೋ ಬೇಜಾರು ನನಗಿದೆ ಹೊರತು ಮತ್ತೆ ನಿವೇದಿತ ಡಾಕ್ಯುಮೆಂಟ್ ಮಾಡೋದಿನ್ನ. ನನಗೆ ಆ ತಾಯಿ ಹಿಂಗ್ ಹೇಳಿದ್ಮೇಲೆ ಗೊತ್ತಾಯ್ತು ಭಾರತದಲ್ಲಿ ತಾಯಿಯ ಸ್ಥಾನ ಎಂತದ್ದು ಅಂತ ನನಗೆ ಆಗ ಅರಿವಾಯ್ತು ಅಂತ. ಮಿತ್ರ, ಭಾರತದಲ್ಲಿ ತಾಯಿಯ ಸ್ಥಾನ ಎಂತದ್ದು ಅಂತಂದ್ರೆ, ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಿನಲ್ಲಿ ಇರ್ತಾರಲ್ಲ, ನೇಣು ಶಿಕ್ಷೆಗೆ ಗುರಿಯಾದ ರಾಮ್ ಪ್ರಸಾದ್ ಬಿಸ್ಮಿಲ್ ಜೈಲಿನಲ್ಲಿದ್ದಾಗ ನೋಡ್ಲಿಕ್ಕೆ ಅವನ ತಾಯಿ ಬರ್ತಾರೆ. ಯಾರನ್ನೂ ಒಳಗ್ ಬಿಡುವಂತ ಸಂದರ್ಭ ಇರಲಿಲ್ಲ. ಅದು ರಾಮ್ ಪ್ರಸಾದ್ ಬಿಸ್ಮಿಲ್ ತರದವ್ರನ್ನ ಯಾರಾದ್ರೂ ನೋಡ್ಲಿಕ್ಕೆ ಸಾಧ್ಯವ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸ್ಥಿತಿ ಇತ್ತು. ಅಂತದ್ರಲ್ಲಿ ಆ ತಾಯಿ ನನ್ನ ಮಗನನ್ನ ನೋಡ್ಬೇಕು ನಾನು ಅಂತ ಬರುವಾಗ ಆಕೆಯ ಧೈರ್ಯ ಮೆಚ್ಚಬೇಕು. ತಾಯಿ ಅನ್ನೋ ಪದದ ವಿಸ್ತಾರ ನೋಡಿ ಹೆಂಗಿರುತ್ತೆ. ಆಕೆ ಒಳಗ್ ಬರ್ಬೇಕಾದ್ರೆ ಒಬ್ಬ ಹುಡುಗ ಕಾಯ್ತಿರ್ತಾನ, ತರುಣ. ಅಮ್ಮ, ನಿಮ್ ಜೊತೆ ನಾನು ಬರ್ಬೋದಾ? ನೀನ್ ಯಾಕೆ ಬರ್ಬೇಕು ಅಂತ ಕೇಳಿದ್ರೆ ಅವ್ನು ಹೇಳಿದ್ನಂತೆ, ನಾನು ಬಿಸ್ಮಿಲ್ ಸಾಹೇಬ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದವನು, ನಾನು ಒಬ್ಬ ಕ್ರಾಂತಿಕಾರಿ. ಕೊನೆ ದಿನಗಳಲ್ಲಿ ಅವ್ರಿಗೊಂದು 2 ಮಾತು ಹೇಳಬೇಕು, ಅವರಿಂದ ಒಂದಷ್ಟು ಸಂದೇಶ ತಗೊಳ್ಬೇಕು. ಯಾರೂ ಕರ್ಕೊಂಡು ಹೋಗ್ತಿಲ್ಲ, ನೀವು ಕರ್ಕೊಂಡು ಹೋಗ್ತೀರಾ? ಚಾಲೆಂಜಿಂಗ್ ಅದು. ಇವನು ಕ್ರಾಂತಿಕಾರಿನ ಆಕೆ ಒಳಗ್ ಕರ್ಕೊಂಡು ಬಂದ್ಲು ಅಂತ ಗೊತ್ತಾದ್ರೆ ಈಕೆಗೂ ಶಿಕ್ಷೆ ಆಗತ್ತೆ. ಅವ್ಳು ಹೇಳ್ತಾಳೆ, ನನ್ನ ಮಗನ ಜೊತೆ ಕೆಲಸ ಮಾಡ್ತಿದ್ದವನ ಬಾ ನನ್ನ ಜೊತೆ. ಯಾರಾದ್ರೂ ಕೇಳಿದ್ರೆ ನನ್ನ ಮೈದನ ಅಂತ ಹೇಳ್ತೀನಿ, ಬಾ ಅಂತ ಕರ್ಕೊಂಡು ಹೋಗಿ. ಒಳಗ್ ಕರ್ಕೊಂಡು ಹೋಗಿ ಮಗ ತಾಯಿನ ಕಂಡ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ. ಮಗ ಹತ್ಬಿಟ್ಟ. ಹತ್ತ ತಕ್ಷಣ ತಾಯಿ ಅಳಬೇಕಿತ್ತು. ಮಗ ಹತ್ನಲ್ಲ, ತಾಯಿ ಏನ್ ಹೇಳಿದ್ಲಂತ ಗೊತ್ತಾ? ಥೂ ರಾಮ್ ಪ್ರಸಾದ್, ನಾಚಿಕೆ ಆಗತ್ತೆ ಕಣ ನನಗೆ. ನನ್ನ ಮಗ ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಸೆಟ್ಟು ಹೊಡೆದು ನಿಂತವನು ಈಗ ಅವರ ಆ ಹೋರಾಟದ ಕಾರಣಕ್ಕೋಸ್ಕರ ನೇಣಿಗೆ ಇರ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಗೆ ಯಾರಿಗೂ ಇಂಥ ಮಗ ಹುಟ್ಲಿಲ್ವಲ್ಲ ಅಂತ ನಾನು ಊರ್ ತುಂಬಾ ಖುಷಿಯಿಂದ ಕೇಳ್ಕೊಂಡ್ ಬಂದಿದ್ದೀನಿ. ಆದ್ರೆ ನೀನ್ ನೋಡಿದ್ರೆ ಸಾಯೋದಕ್ಕೆ ಹೆದರಿ ಕಣ್ಣೀರ್ ಇಡ್ತಿದ್ಯಲ್ಲ ಅಂತ ಕೇಳಿದ್ರೆ ಆ ಹುಡುಗ ಅಮ್ಮನ ಕಾಲನ್ನ ಕಣ್ಣೀರಿಂದ ತೊಳೆದು ಏನ್ ಹೇಳಿದಂತೆ ಗೊತ್ತಾ? ಅಮ್ಮ, ಇದು ಹೆದರಿಕೆಯ ಕಣ್ಣೀರಲ್ಲ ಕಣೆ, ನೋವಿನ ಕಣ್ಣೀರು. ನಿನ್ನಂತ ತಾಯಂದಿರಿ ದೇಶದಲ್ಲಿ ಇಲ್ವಲ್ಲ ಅಂತ ಕಣ್ಣೀರು. ನಿನ್ನಂತ ತಾಯಂದಿರು ಇದ್ದಿದ್ರೆ, ಹೀಗಿವ್ ದ ಲಾಜಿಕ್, ನಿನ್ನಂತ ತಾಯಂದಿರು ಇದ್ದಿದ್ರೆ ನನ್ನಂತ ಮಕ್ಕಳೇ ಹುಟ್ಟಿರ್ತಿದ್ರು. ನನ್ನಂತ ಮಕ್ಕಳು ಈ ದೇಶದಲ್ಲಿ ಹೋರಾಟ ಮಾಡ್ಬೇಕಾದ ಪ್ರಮೇಯ ಬರ್ತಿರ್ಲಿಲ್ಲ. ಯಾಕೆಂದ್ರೆ ನನ್ನಂತವ್ರು ಬ್ರಿಟಿಷರ್ನ ಒಳಗಡೆನೆ ಬಿಡ್ತಿರ್ಲಿಲ್ಲ. ನಾವ್ ಎಂಥ ರಾಷ್ಟ್ರ ಕಟ್ಬೋದಾಗಿತ್ತು ಅಂತ ನೆನಪಿಸ್ಕೊಂಡು ಕಣ್ಣೀರಿರ್ತಿದ್ವಿ. ಆ ತಾಯಿ ತನ್ನ ಮಗನಿಗೆ ಹೇಳ್ತಾಳಲ್ಲ, ನಾನು ನೋಡ್ಲಿಕ್ಕೆ ಬಂದಿರೋದು ರಾಷ್ಟ್ರಕ್ಕೋಸ್ಕರ ಪ್ರಾಣಾರ್ಪಣೆ ಆಗ್ಲಿಕ್ಕೆ, ಹುತಾತ್ಮನಾಗಲಿಕ್ಕೆ ಸಿದ್ಧನಿರುವ ಮಗನನ್ನೇ ಹೊರತು ಕಣ್ಣೀರಿಡ್ತಾ ನೇಣಿಗೇರ್ತಾ ಇರುವಂತ ಸುಪುತ್ರನನ್ನಲ್ಲ. ನನಗೆ ಅಂಥ ಮಗ ನೀನು ಅನ್ನುವಂಥದ್ದು ಯಾವತ್ತಿಗೂ ನೆನಪಿನಲ್ಲಿರಬೇಕು ಅಂತ ಹೇಳಿದವಳು ಈ ನಾಡಿನ ತಾಯಿ ಅಂತ. ಹೀಗಾಗಿ ತಾಯಿಯ ಕುರಿತಂತೆ ಹೇಳುವಾಗ, ತಾಯಿಯ ಕುರಿತಂತೆ ಕಾರ್ಯಕ್ರಮಗಳನ್ನು ಮಾಡುವಾಗೆಲ್ಲ ಬಹಳ ಹೆಮ್ಮೆ ಅನ್ಸೋದು. ಯಾಕೆ ಅಂತಂದ್ರೆ ಆ ತಾಯಿ ನಮ್ಮೆಲ್ಲರನ್ನೂ ಆವರಿಸಿಕೊಳ್ತಾಳೆ. ಮಿತ್ರರೆ, ತಾಯಿಯ ಕುರಿತಂತೆ ಈ ಚರ್ಚೆಯ ನಡುವೆ ನನ್ಗೆ ಯಾವಾಗ್ಲೂ ಅನ್ಸತ್ತೆ, ಒಂದು ಕವಿವಾಣಿ ಇದೆಯಲ್ಲ, ತಾಯಿ ಭೂಮಿ ತಾಯಿ ಸದೈ ಅಭಯದಾಯಿ, ಮತ್ತೆ ನಿನ್ನ ಸ್ಪರ್ಶದಿಂದ ಅಮಿತ ಹರ್ಷ ಮನಸ್ಸಿಗೆ ಅಂತ. ಆ ಅಮಿತವಾದ ಹರ್ಷ ಸಿಗುತ್ತಲ್ಲ, ಅದು ಅಮಿತ ಹರ್ಷ ಆಕೆಯ ಸ್ಪರ್ಶ ಮಾತ್ರದಿಂದಲೇ ಸಿಗುವಂತ ಅದ್ಭುತವಾದ ಚಿಂತನೆ. ಹೀಗಾಗಿ ಭಾರತ ಯಾರ್ಯಾರ ಸ್ಪರ್ಶದಿಂದ ನಿಮಗೊಂದು ನಿಜವಾದ ಆನಂದ ದೊರೆಯಬಹುದೋ ಅವೆಲ್ಲರನ್ನೂ ಕೂಡ ಅದೇ ತಾಯಿಯ ರೂಪದಲ್ಲಿ ಕಾಣಿತು. ಹೀಗಾಗಿ ವಿಶ್ವವೆಲ್ಲವೂ ಭಾರತದ ಪಾಲಿಗೆ ತಾಯಿಯಾಗೇ ಕಾಣುತ್ತೆ. ವಿಶ್ವದ ಯಾವ ಮೂಲೆಗೆ ಹೋದಾಗ್ಲೂ ಕೂಡ ಆ ನೆಲವನ್ನ ಅತ್ಯಂತ ಹೆಚ್ಚು ಗೌರವದಿಂದ ಭಾವಿಸಬಲ್ಲ ಶಕ್ತಿಯನ್ನ ಪ್ರತಿಯೊಬ್ಬ ಭಾರತೀಯನಿಗೂ ಕೊಟ್ಟಿರೋದು ಈ ನೆಲದ ಮೂಲ ಸತ್ವ ಅಂತಾನೆ ನಾನು ಹೆಮ್ಮೆಯಿಂದ ಭಾವಿಸ್ತಾ, ಆ ಮೂಲ ಸತ್ವದ ಕಡೆಗೆ ಭಾರತ ಮತ್ತೆ ಮರಳಬೇಕಾದಂತ ಅಗತ್ಯ ಇದೆ. ಆ ಮೂಲ ಸತ್ವದ ಕಡೆಗೆ ಹೊರಳಬೇಕಾದಂತ ಅಗತ್ಯ ಇದೆ. ಈ ವೆಸ್ಟ್ ಅಟ್ಯಾಕ್ನ ನಂತರ ವೆಸ್ಟರ್ನ್ ಚಿಂತನೆಗಳ ಪ್ರಭಾವಕ್ಕೆ ಒಳಗಾಗಿ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಪುರುಷತ್ವದ ಕಲ್ಪನೆಯನ್ನು ಬೇರೆ ರೀತಿ ಯೋಚನೆ ಮಾಡ್ತಿದ್ದೀವಿ. ನಮ್ಗೆ ಇತ್ತೀಚೆಗೆ ಪುರುಷತ್ವದ ಕಲ್ಪನೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಮಿತ್ರ, ಪುರುಷತ್ವದ ಕಲ್ಪನೆ ಎಂಥದ್ದು ಅಂತಂದ್ರೆ, ನಾನು ಯಾವಾಗ್ಲೂ ಅಂದ್ಕೊಳ್ತಿರ್ತೀನಿ, ಜನಾನದಲ್ಲಿ ಎಷ್ಟು ಹೆಂಡತಿಯರಿದ್ದಾರೆ ಅನ್ನೋದರ ಆಧಾರದ ಮೇಲೆ ಪುರುಷತ್ವದ ಕಲ್ಪನೆ ಕಟ್ಟಿಕೊಳ್ಳೋದಲ್ಲ. ಸುತ್ತಲೂ ನೂರಾರು ಹೆಣ್ಣು ಮಕ್ಕಳಿದ್ದಾಗಲೂ ಕೂಡ ನನ್ನ ಇಂದ್ರಿಯ ನಿಗ್ರಹ ಎಷ್ಟರ ಮಟ್ಟಿಗೆ ಮಾಡಬಲ್ಲೆ ಎನ್ನುವ ಸಾಮರ್ಥ್ಯ ಇದೆಯಲ್ಲ, ಅದು ನಿಜವಾದ ಪುರುಷತ್ವ ಅಂತ ಯೋಚನೆ ಮಾಡಬೇಕಾಗಿರೋ ದಿಕ್ಕು ಭಾರತ ಕಲಿಸಿಕೊಟ್ಟಿದ್ದ ಹಂಗೆ. ಭಾರತ ಚಿಂತನೆಗೆ ನಮ್ಮನ್ನ ಹಚ್ಚಿದ್ದು ಹಂಗೆ, ಭಾರತ ನಮ್ಮನ್ನ ಆಲೋಚನೆಗೆ ಪ್ರೇರೇಪಿಸಿದ್ದು ಹಾಗೆ. ಹೀಗಾಗಿ ಭಾರತದಲ್ಲಿ ನೀವು ಯಾವ ಶಾಸ್ತ್ರಗಳನ್ನ ಓದಿದ್ರು, ಜಾಗತಿಕ ಮಟ್ಟದಲ್ಲಿ ತುಂಬಾ ದೊಡ್ಡ ಚರ್ಚೆ ಆಗಿತ್ತಲ್ಲ, ಲಂಡನ್ ಹೌಸ್ ಆಫ್ ಕಾಮನ್ಸ್ ನಲ್ಲಿ ದೊಡ್ಡ ಚರ್ಚೆ ಆದಾಗ ಒಬ್ಬ MP ಎದ್ದು ನಿಂತ್ಕೊಂಡು ಹೇಳ್ತಾನೆ, ಭಾರತೀಯರಿಗೆ ನೈತಿಕತೆಯ ಪ್ರಜ್ಞೆಯೇ ಇಲ್ಲ,
ಭಾರತದ ಜನ ಅನೈತಿಕತೆ ಉಳ್ಳಂತವರು, ಅವರು ಕೆಟ್ಟ ಜನಾಂಗ, ಅದೊಂದು ಅತ್ಯಂತ ಕ್ಷುದ್ರವಾದ ಜನಾಂಗ ಅಂತ ಮಾತಾಡಿದಾಗ ಉತ್ತರ ಕೊಡ್ತಾ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ನೀನ್ ಭಾರತ ನೋಡ್ಲೇ ಇಲ್ಲ ಅದಕ್ಕೆ ಹಿಂಗ್ ಮಾತಾಡ್ತೀಯ. ಅವರ ಯಾವ ಗ್ರಂಥವನ್ನ ತೆಗೆದ್ರೂ ಪ್ರತಿ 4 ಸಾಲುಗಳಿಗೆ ಒಂದು ಮೌಲ್ಯ ಇಲ್ಲದೆ ಆ ಗ್ರಂಥ ಮುಗಿಯೋದೇ ಇಲ್ಲ. ಅಂತಾರಾಷ್ಟ್ರ ಭಾರತ ಅರ್ಥ ಮಾಡ್ಕೋದನ್ನ ಅಂತ ಹೇಳ್ತಾನೆ. ಲಂಡನ್ ಹೌಸ್ ಆಫ್ ಕಾಮನ್ಸ್ ನ ಡಿಬೇಟು, ಆ ಡಿಬೇಟ್ ನ ಧರ್ಮಪಾಲ್ಜಿ ಸಂಕಲನ ಮಾಡ್ತಾರೆ, ಡಿಸ್ಪಾಲಿಯೇಷನ್ ಅಂಡ್ ಡಿಫೇಮಿಂಗ್ ಆಫ್ ಇಂಡಿಯಾ ಅನ್ನೋ ಪುಸ್ತಕದಲ್ಲಿ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಆ MP ನಿಂತ್ಕೊಂಡು ಹೇಳ್ತಾನಂತೆ, ಭಾರತದ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ಲಂಡನ್ 1ರಲ್ಲಿ, ಅವನೇ ಬಳಸೋ ಪದಗಳನ್ನು ಹೇಳ್ತೀನಿ ನಾನು, ಲಂಡನ್ 1ರಲ್ಲಿ ಎಷ್ಟು ಲೂಸ್ ವಿಮೆನ್ಗಳಿದ್ದಾರೋ, ಲೂಸ್ ವಿಮೆನ್ ಅಂದ್ರೆ ದೇಹವನ್ನ ಮಾರಿಕೊಳ್ಳಬಲ್ಲವರು ಅಂತ, ತಮ್ಮ ಅಂಗಾಂಗ ಪ್ರದರ್ಶನಕ್ಕೆ ನಿಂತವರು ಅಂತ, ಎಷ್ಟು ಲೂಸ್ ವಿಮೆನ್ಗಳಿದ್ದಾರೋ ಬರೀ ಲಂಡನ್ 1ರಲ್ಲಿ, ಇಡೀ ಸೌತ್ ಇಂಡಿಯಾದಲ್ಲಿ ಅಷ್ಟು ಕಾಣ್ಲಿಕ್ಕೆ ಸಿಗಲ್ಲ ಅಂತ ಲಂಡನ್ ನಲ್ಲಿ MP ಹೇಳೋದು. ಭಾರತದ ವ್ಯಾಪ್ತಿ ಹೀಗಿತ್ತು. ಆದ್ರೆ ನಮ್ಗೇನ್ ಹೇಳಲಾಯ್ತು, ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಂತ ಅಗೌರವದಿಂದ ನಡೆಸ್ಕೊಳ್ಳಾಯ್ತು, ಭಾರತದಲ್ಲಿ ಹಾಗೆ ಮಾಡ್ಲಾಯ್ತು, ಹೆಣ್ಮಕ್ಳನ್ನ ಹೀಗೆ ನೋಡ್ಕೊಳ್ಳಾಯ್ತು. ಆದ್ರೆ ಇವತ್ತಿಗೂ ನನ್ನ ಮನೆಯಲ್ಲಿ ಅತ್ಯಂತ ಹೆಚ್ಚು ಗೌರವ, ಅತ್ಯಂತ ಹೆಚ್ಚು ಮಾತು ನಡೆಯುವುದು ಅಮ್ಮನದ್ದೇ ಅನ್ನೋದ್ರಲ್ಲಿ ನನ್ಗೆ ಇವತ್ತಿಗೂ ಅನುಮಾನ ಉಳ್ಕೊಂಡಿಲ್ಲ. ಆಕೆ ಹೇಳಿದ್ದನ್ನ ಪೂರ್ಣ ಪ್ರಮಾಣದಲ್ಲಿ ಪಾಲಿಸ್ಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿರ್ತೀವಿ ಅಂತ. ಸ್ವಲ್ಪ ಮೌಲ್ಯಗಳು ಯಾವಾಗ ಕೆಳಗಿಳಿತಾ ಹೋಗುತ್ತೋ ಆಗೆಲ್ಲ ಬದಲಾವಣೆಗಳು ಬರುತ್ತಲ್ಲ, ಆ ಬದಲಾವಣೆಗಳನ್ನು ಮೀರಿ ನಿಲ್ಲಲಿಕ್ಕೋಸ್ಕರ ಹೊಸ ಸಮಾಜ ಸಜ್ಜಾಗಬೇಕು. ಕಣ್ಮಮ್ಮ ಮಾತನ್ನು ಮುಗಿಸುವಾಗ ಹೇಳಿದ್ರಲ್ಲ, ತಾಯಿ ಅನ್ನೋಳು ನನ್ನ ತಾಯಿ ಅಷ್ಟೇ ಅಲ್ಲ, ನನ್ನ ತಾಯಿ ಅಷ್ಟೇ ಪವಿತ್ರಳಾದವಳು ಈ ಭೂಮಿ ತಾಯಿ ಕೂಡ. ಈ ಭೂಮಿ ತಾಯಿ ಎಷ್ಟು ಪವಿತ್ರಳೋ ಅಷ್ಟರ ಮಟ್ಟಿಗೆ ನನಗೆ ನನ್ನ ರಾಷ್ಟ್ರವೂ ಪವಿತ್ರ. ನನ್ನ ರಾಷ್ಟ್ರದ ಕಡೆಗೆ ಯಾರಾದರೂ ಒಂದು ಅಬದ್ಧದ ಮಾತುಗಳನ್ನಾಡಿದ್ರೆ ಸಹಿಸ್ಲಿಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳುವಂತ ಒಂದು ವಾತಾವರಣ ಈಗ ಹೊಸ ಪೀಳಿಗೆಯಿಂದ ನಿರ್ಮಾಣವಾಗಬೇಕಾಗಿದೆ ಅಂತ. ಅದು ತಾಯಿಗೆ ಕೊಡಬೇಕಾಗಿರುವಂತ ಗೌರವ. ನಾವು ತಾಯಿಯನ್ನ ಗೌರವದಿಂದ ನೋಡ್ಕೊಳ್ಬೇಕು ಅಂತ ಹೇಗೆ ಹೇಳ್ತೀವೋ ಹಾಗೆ ನನ್ನ ರಾಷ್ಟ್ರಕ್ಕೂ ಕೂಡ ಅಷ್ಟೇ ಗೌರವ ಕೊಡಬೇಕು ಅಂತ. ಕಳೆದ 7 ದಶಕಗಳಲ್ಲಿ ರಾಷ್ಟ್ರಕ್ಕೆ ಗೌರವ ಕೊಡಬೇಕು ಅನ್ನುವಂತ ಮಾತುಗಳನ್ನ ಲೇವಡಿ ಮಾಡಿಬಿಟ್ಟಿದ್ರು. ಎಷ್ಟರ ಮಟ್ಟಿಗೆ ಲೇವಡಿ ಮಾಡಿದ್ರು ಅಂತಂದ್ರೆ, ರಾಷ್ಟ್ರದ ಗೌರವದ ವಿಚಾರ ಬಂದಾಗಲೆಲ್ಲ ಅದಕ್ಕೆ ಏನಾದ್ರೂ ಬಣ್ಣ ಹಚ್ಚಿ, ಏನಾದ್ರೂ ಲೇವಡಿಯ ಪದಗಳನ್ನ ಬಳಸಿ, ಕೆಲವೊಮ್ಮೆ ಚಡ್ಡಿ ಅಂತಾನೋ, ಕೆಲವೊಮ್ಮೆ ಭಕ್ತ ಅಂತಾನೋ, ಕೆಲವೊಮ್ಮೆ ಈ ತರದ ಪದಗಳನ್ನೆಲ್ಲ ಬಳಸಿ ರಾಷ್ಟ್ರದ ಕುರಿತಂತೆ ಮಾತನಾಡುವಾಗ ಕುಗ್ಗಿ ಹೋಗುವಂತೆ ಮಾಡಿದ್ರು. ಆದ್ರೆ ಈಗ ಹಂಗಿಲ್ಲ ಮಿತ್ರರೇ. ಈಗ ಭಾರತದ ಗೌರವ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಮೊಳಗುತ್ತಾ ಇದೆ. ಲೆಟ್ ಮಿ ರಿಪೀಟ್, ಉಕ್ರೇನ್ ಮತ್ತು ರಷ್ಯಾದ ಗಲಾಟೆ ನಡೆಯುವಾಗ ಉಕ್ರೇನ್ನ ಪ್ರಧಾನಿ ಕೇಳ್ಕೊಳ್ತಾನೆ, ರಷ್ಯಾದ ಅಧ್ಯಕ್ಷರು ನಿಮ್ ಫ್ರೆಂಡು, ಸ್ವಲ್ಪ ಮಾತಾಡಿ ಪ್ಲೀಸ್. ರಷ್ಯಾದ ಅಧ್ಯಕ್ಷರು ಭಾರತದ ಮಾತಿಗೆ ಒಪ್ಪಿಕೊಳ್ಳುವ ಸಿದ್ಧತೆ ಇದೆ ಅಂತ ತೋರಿಸ್ತಾರೆ. ಅಮೆರಿಕ ಹೇಳುತ್ತೆ, ಭಾರತ ಮುಂದೆ ಬಂದು ಮಾತುಕತೆ ನಡೆಸಿದ್ರೆ ನಾವು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರು ಅಂತ ಅಮೆರಿಕ ಮಾತನಾಡುತ್ತೆ. ಇವತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ರಾಷ್ಟ್ರಗಳು ಭಾರತ ಕೊಟ್ಟಂತ ಚಿಂತನೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧವಾಗಿವೆ. ತಾಯಿ ಭಾರತಿ ಕುಡಿಸಿದ ಹಾಲಿನ ಋಣವನ್ನ ಜಗತ್ತೆಲ್ಲ ತೀರಿಸ್ತಾ ಇದ್ದೇನೆ. ಇವತ್ತು ಯೋಗ ಮಾಡಬೇಕು ಅಂತ ಈ ದೇಶ ಜಗತ್ತಿಗೆ ಕೇಳಿಕೊಂಡಾಗ, ಜಗತ್ತೇನ್ ಹೇಳ್ತು ಗೊತ್ತಾ? ಅಮ್ಮನ ಮುಂದೆ ತಲೆ ಬಗ್ಗಿಸಿ ಅಮ್ಮ ಹೇಳಿದ್ದೇನೆ ಹೆಂಗ್ ಬಾಯಿ ಮುಚ್ಕೊಂಡು ಕೇಳ್ತೀವೋ ಹಂಗ್ ಹೇಳ್ತು ಜಗತ್ತು, ನೀವೇನ್ ಹೇಳ್ತೀವೋ ಮಾಡ್ತೀವಿ ಅಂತ. ಜೂನ್ 21ಕ್ಕೆ ಜಗತ್ತಿನ 190ಕ್ಕೂ ಹೆಚ್ಚು ರಾಷ್ಟ್ರಗಳು ಯೋಗ ಡೇ ಸೆಲೆಬ್ರೇಟ್ ಮಾಡ್ತವೆ. ನಾನು ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ, ನನಗೂ ಕೂಡ ಅಚ್ಚರಿಯ ಸಂಗತಿ. ಯುಕೆನಲ್ಲಿ ಒಬ್ಬ ಪ್ರೊಫೆಸರ್ ಜೊತೆ ಮಾತಾಡ್ತಿರುವಾಗ, ಯುಕೆಯ ಪ್ರೊಫೆಸರು, ಇಂಡಿಯನ್ ಅಫೇರ್ಸ್ ಮೇಲೆ ಪಾಠ ಮಾಡುವಂತ ಪ್ರೊಫೆಸರ್ ಅವರು, ಅವ್ರ ಜೊತೆ ಕನೆಕ್ಷನ್ ಆಯ್ತು. ಅವ್ರ ಮಧ್ಯಾಹ್ನದ ಊಟಕ್ಕೆ ಬಂದಾಗ ನಾನು ರಾತ್ರಿ ಕೂತ್ಕೊಂಡು ಪಾಯಿಂಟ್ ಔಟ್ ಮಾಡ್ಕೊಂಡು ಕೂತಿದ್ದೆ, ಏನೇನು ಮಾತಾಡ್ಬೇಕು ಅವ್ರ ಜೊತೆ ಅಂತ. ಅವ್ರು ಏನೇನು ಪ್ರಶ್ನೆ ಕೇಳ್ಬೋದು ಅಂತ. ಇಂಡಿಯಾದಲ್ಲಿ ರೇಪ್ ಜಾಸ್ತಿ, ಇಂಡಿಯಾದಲ್ಲಿ ಮೂಢನಂಬಿಕೆಗಳು ಜಾಸ್ತಿ, ಪೊಲಿಟಿಕಲ್ ಪಾರ್ಟಿಗಳು ಹಿಂಗ್ ಮಾತಾಡ್ತವೆ, ಎಲ್ಲ ಪ್ರಿಪೇರ್ ಮಾಡ್ಕೊಂಡು 8 ಪ್ರಶ್ನೆ ಪ್ರಿಪೇರ್ ಮಾಡ್ಕೊಂಡು ಅವ್ರು ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡು ಹೋದ್ರೆ, ಊಟಕ್ಕೆ ಕೂತ ಪುಣ್ಯಾತ್ಮ ಪ್ರೊಫೆಸರ್ ಏನ್ ಕೇಳ್ತಾನೆ ಗೊತ್ತಾ? ಊಟ ಶುರು ಆಗ್ತಾ ಇರ್ಬೇಕಾದ್ರೆ ಕೇಳ್ತಾನೆ, ಚಕ್ರವರ್ತಿ ಡು ಯು ಪ್ರಾಕ್ಟೀಸ್ ಯೋಗ? ನಾನು ತಮಾಷೆ ಮಾಡ್ತಿದ್ದೆ, ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ ಇದು ಅಂತ. ನಾನು ಸಿಲೆಬಸ್ ಅಲ್ಲಿ ಪ್ರಿಪೇರ್ ಆಗಿರ್ಲಿಲ್ಲ. ಥ್ಯಾಂಕ್ ಗಾಡ್ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇಮ್ಯಾಜಿನ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಅಂದಿದ್ರೆ ಅವನ್ ಮುಂದೆ ಹೆಂಗಿರ್ಬೇಕಿತ್ತು, ನಾನು ಹ್ಯಾಪ್ ಮೋರೆ ಹಾಕೊಂಡು ಕೂತ್ಕೋಬೇಕಿತ್ತು. ಹೇಳಿದೆ ಸೈಡು ಪುಣ್ಯಾತ್ಮ ಅಲ್ಲಿಗೆ ನಿಲ್ಲಿಲ್ಲ, ವಿಚ್ ಆಲ್ ಆಸನಾಸ್ ಯು ಡು ಅಂತ. ನಂಗೆ ಗೊತ್ತಿದ್ದು, ನಾನು ಮಾಡ್ತಾ ಇದ್ದಿದ್ದು ಒಂದು 7-8 ಆಸನಗಳನ್ನ ಅವ್ನಿಗೆ ಹೇಳಿದೆ. ಓ ನೈಸ್, ಐ ಡು ಆಲ್ ದೀಸ್ ಆಸನಾಸ್ ಅಂಡ್ ಫ್ಯೂ ಮೋರ್ ಟು ಅಂದ. ನನಗೆ ತಲೆ ಕೆಡ್ತಲ್ಲ,
ಅವನು ಪ್ರಶ್ನೆ ಕೇಳ್ತಾ ನಾನು ಉತ್ತರ ಮಾಡ್ಬೇಕು ಅಂತಿದ್ದಕ್ಕೆ ನಾನು ಕೇಳಿದೆ, ನಿನ್ಗೆ ಹೆಂಗ್ ಯೋಗದ ಹುಚ್ಚತ್ತು? ಅವನಂದ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡ್ಬೇಕು ಅಂತಂದಾಗ ಇಂಡಿಯಾ ಅಫೇರ್ಸ್ ಅಲ್ಲ ನನ್ನ ತಲೆ ಮೇಲೆ ಹಾಕಿದ್ರು ಯೂನಿವರ್ಸಿಟಿಯಲ್ಲಿ. ನಾನು ಯೋಗ ಅವತ್ತಿಗೆ ಮಾಡಬೇಕು ಅಂತ ಶುರು ಮಾಡಿದವನು, ನನ್ಗೆ ಗೊತ್ತಾಯ್ತು ನನ್ನ ಹೆಲ್ತ್ ಕಾಪಾಡಿಕೊಳ್ಳಿಕ್ಕೆ ಭಾರತ ಕೊಟ್ಟಿರುವಂತ ಶ್ರೇಷ್ಠ ಕೊಡುಗೆ ಇದು ಅಂತ ನನಗೆ ಆವತ್ತು ಅರ್ಥ ಆಯ್ತು. ನಾನು ಅಷ್ಟೇ ಅಲ್ಲ, ಮನೆಯಲ್ಲೆಲ್ಲ ಯೋಗ ಮಾಡ್ತೀವಿ, ಹಾಸ್ಪಿಟಲ್ ಹೋಗೋದನ್ನು ಕಡಿಮೆ ಮಾಡಿದೀವಿ ಅಂತ ಪ್ರೊಫೆಸರ್ ಹೇಳಿದಾಗ ನನಗನ್ನಿಸ್ತಿತ್ತು, ವಾಹ್, ನನ್ನಮ್ಮ ಕೊಟ್ಟಿದ್ದು ಯಾವತ್ತು ವೇಸ್ಟ್ ಆಗ್ಲಿಲ್ವಲ್ಲ ಅಂತ. ಜಗತ್ತು ಕಾಯ್ತಾ ಇದೆ ಅಂತ. ನಾವು ಏನ್ ಕೊಟ್ಟಿದ್ದೀವೋ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಜಗತ್ತು ಕಾಯ್ತಾ ಇದೆ. ಯಾಕೆಂದ್ರೆ ಜಗತ್ತಿಗೆ ಚೆನ್ನಾಗಿ ಗೊತ್ತು, ಯಾರಾದ್ರೂ ಜಗತ್ನಲ್ಲಿ ತಾಯಿ ಎನ್ನುವ ಅಭಿಧಾನಕ್ಕೆ ಪಾತ್ರಳಾಗಬಲ್ಲಂತವಳು ಯಾರಾದ್ರೂ ಇದ್ರೆ ಅದು ಭಾರತ ಮಾತೆ ಮಾತ್ರ ಅಂತ ಜಗತ್ತಿಗೆಲ್ಲ ಗೊತ್ತು. ಯಾಕೆಂದ್ರೆ ಯಾವ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡದೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾವ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡದೆ ಕೇಳಿದ್ದನ್ನೆಲ್ಲ ಕೊಡಬಲ್ಲವಳು ತಾಯಿ ಮಾತ್ರ. ಡು ಯು ಅಕ್ಸೆಪ್ಟ್? ಮಗನಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ನ ಮಗ ನನಗಿಂತ ವಾಪಸ್ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಅಫ್ಕೋರ್ಸ್ ಒಂದ್ ಸಣ್ಣದೊಂದು ಆಸೆ ಏನಿರ್ಬೋದು ಅಂತಂದ್ರೆ, ಬೆಳೆದು ದೊಡ್ಡವನಾದ್ಮೇಲೆ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಆಸೆ ಇರ್ಬೋದೇನೋ. ಆದ್ರೆ ಅದಕ್ಕೋಸ್ಕರ ಆಕೆ ಊಟ ಮಾಡಿಸ್ತಾಳೆ ಅಂತ ನಾನು ಅನ್ಕೊಳ್ಳಲ್ಲ. ನೋಡ್ಕೊಂಡ್ರೆ ಸಂತೋಷ, ನೋಡ್ಕೊಳ್ಳಿಲ್ಲ ಅಂದ್ರೂ ದೂರದಲ್ಲಿ ಕೂತ್ ಆಶೀರ್ವಾದ ಮಾಡ್ಕೊಂಡೆ ಪ್ರಾಣ ಬಿಟ್ಬಿಡ್ತಾಳೆ ಹೊರತು ಮಗನಿಗೆ ಕೆಟ್ಟದ್ದಾಗಲಿ ಅಂತ ಯಾವತ್ತೂ ಪ್ರಾರ್ಥಿಸೋ ತಾಯಿ ನೋಡ್ಲೇ ಇಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರಲ್ಲ, ಕುಪುತ್ರೋ ಜಾಯೆ ಕುಮಾತ ಕ್ವಚಿದಪಿ ನ ಭವತಿ. ಕೆಟ್ಟ ಮಗ ಯಾವತ್ತಾದ್ರೂ ಹುಟ್ಟಬಹುದು, ಕೆಟ್ಟ ತಾಯಿ ಅಂತ ಜಗತ್ನಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಉತ್ತರರು ಹೇಳ್ತಾರೆ. ಆ ಅರ್ಥದ ಯೋಚನೆ ಮಾಡೋದಾದ್ರೆ ನೀವು ಯೋಚನೆ ಮಾಡಿ, ಯಾವತ್ತೂ ಕೂಡ ಜಗತ್ತಿನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡದೆ ಸೈಲೆಂಟ್ ಆಗಿ ಸಹಕಾರ ಕೊಟ್ಟಂತ ರಾಷ್ಟ್ರ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತವೇ. ವ್ಯಾಕ್ಸಿನ್ ಕಂಡುಹಿಡಿದಿದ್ದು 5 ರಾಷ್ಟ್ರ: ಅಮೆರಿಕ, ರಷ್ಯಾ, ಚೀನಾ, ಇಂಗ್ಲೆಂಡ್, ಭಾರತ. ಈ 4 ರಾಷ್ಟ್ರಗಳು ಸಿರಿವಂತ ಮತ್ತು ಬಲಾಢ್ಯ. ಅದರ ನಡುವೆ ಜಗತ್ನಲ್ಲಿ ವೀಕ್ ಅಂತ ಕರೆಸ್ಕೊಳ್ಳಲ್ಪಡುವಂತ ದೀನ, ದರಿದ್ರ ಅಂತೆಲ್ಲ ನಮ್ಮವರೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರಲ್ಲ. ಈ ಕಾಶ್ಮೀರ್ ಫೈಲ್ಸ್ ಅಲ್ಲಿ ಒಂದು ಡೈಲಾಗ್ ಇದೆ, ಬಹಳ ಚೆನ್ನಾಗಿದೆ. ಈ ಚಿಂತಕರ ಬುದ್ಧಿಜೀವಿಗಳ ಆಲೋಚನೆ ಹೆಂಗೆ ಅಂತ. ಸ್ಕೂಲ್ ಮಕ್ಕಳ ಜೊತೆ